ಹಲೋ ಸಪ್ತಮಿ, ಫ್ಯಾಮಿಲಿ ಟಾರ್ಚರ್ ತಡ್ಕೊಳಕ್ಕಾಗ್ತಿಲ್ಲ. ನಾನು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಇದರಿಂದ ಆಚೆ ಬರೋ ಹಾಗೆ ಏನಾದ್ರೂ ಒಂದು ಐಡಿಯಾ ಕೊಡೆ. ಈಗೇನು ನನಗೊಂದು ಐಡಿಯಾ ಕೊಡ್ತೀಯೋ ಇಲ್ವೋ? ಐಡಿಯಾ ತಾನೇ, ಕೊಡ್ತೀನಿರು. ಮನ್ಸಿದ್ರೆ ಮಾರ್ಗ. ಮನ್ಸಿಂದ ಯೋಚನೆ ಮಾಡಿದ್ರೆ ಒಂದೇನು 100 ಐಡಿಯಾ ಕೂಡ ಬರುತ್ತೆ. ನಂಗೆ ಈ ಸಮಸ್ಯೆಗೆ 100 ಐಡಿಯಾ ಎಲ್ಲ ಬೇಡ. ಯಾವ್ದಾದ್ರೂ ಸೂಪರ್ ಆಗಿರೋ ಒಂದೇ ಒಂದು ಐಡಿಯಾ ಇದ್ರೆ ಕೊಡು ಸಾಕು. ನಾನಿರ್ಬೇಕಾದ್ರೆ ನೀನ್ಯಾಕೆ ಭಯ ಪಡ್ತಿದ್ಯಾ? ಏನ್ ತಾತ ಹುಡುಗಿ ವಯಸ್ಸಲ್ಲೆಲ್ಲ ಮಾತಾಡ್ತಿದ್ಯಾ? ಗಂಟ್ಲು ಏನಾದ್ರೂ ಕಟ್ಕೊಂಡಿದ್ಯಾ ಹೇಗೆ? ಇಲ್ಲಿ ನೋಡು, ನಿನ್ ಫ್ಯಾಮಿಲಿನ ನೋಡ್ಕೋತಿರೋದೇ ನೀನು. ಅದನ್ನ ಅವರು ಹೇಗ್ ತಗೋತಿದ್ದಾರೆ ಅಂತಾನೆ ನನಗೆ ಗೊತ್ತಿಲ್ಲ. ಕಷ್ಟಕ್ಕೆ ನಿನ್ ಜೊತೆ ನಿಂತಿದ್ದಾರಾ ಇಲ್ವಾ? ಮೊದಲು ನಿನ್ ಫ್ಯಾಮಿಲಿಯವರು ನಿನ್ ಪರವಾಗಿದ್ದಾರಾ ಇಲ್ವಾ ಅನ್ನೋದನ್ನ ಕಂಡಿಡಿ. ಏನು ಅದನ್ನ ಹೇಗೆ ಕಂಡಿಡಿಯೋದು ಅಂತ ಯೋಚನೆ ಮಾಡ್ತಿದ್ಯಾ? ನನ್ನ ಮನ್ಸಲ್ಲಿ ಅನ್ಕೊಂಡಿರೋದೆಲ್ಲ ಹೇಳ್ತಿದಾರಲ್ಲ, ಯಾರಿರ್ಬೋದು? ಮೊದಲು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋ ತರ ಕುತ್ಕೋ. ನಿಮ್ಮನೆಯವ್ರು ಎಲ್ರೂ ನೆನ್ಪನ್ನ 2 ಕಣ್ಣಿನ ಹುಬ್ಬಿನ ಮಧ್ಯ ಇರೋ ನೆತ್ತಿ ಹತ್ರ ತಂದು ನಿಲ್ಸು, ಆಯ್ತಾ? ಆಮೇಲೆ ಅವ್ರ ಎಲ್ರ ಬಗ್ಗೆನೂ ನಿನ್ ಮನ್ಸೊಂದು ಹೇಳುತ್ತೆ, ನಿನ್ ಬುದ್ಧಿ ಒಂದು ಹೇಳುತ್ತೆ. ಆದ್ರೆ ನೀನ್ ಭಯ ಪಡ್ಬೇಡ. ನೀನು ನಿನ್ ಪಾಡಿಗೆ ಯೋಚನೆ ಮಾಡ್ತಾ ಇರು. ಹಾಗೆ ದೀರ್ಘವಾಗಿ ಧ್ಯಾನ ಮಾಡ್ತಾ ಇದ್ರೆ ನಿನ್ ಮನ್ಸು ಮತ್ತೆ ಬುದ್ಧಿ 2 ಒಂದಾಗಿ ಕೋರಸಲ್ ಒಂದು ಉತ್ತರ ಕೊಡುತ್ತೆ. ಆ ಉತ್ತರನೇ ನಿನ್ ಜೀವನದಲ್ಲಿ ದಾರಿ ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇರು. ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಯಾವ ಕನ್ಫ್ಯೂಷನ್ ಇಲ್ಲ. ಇನ್ಮೇಲೆ ಇನ್ನೊಬ್ರಿಗೆ ಐಡಿಯಾ ಕೊಡು ಅಂತ ತೊಂದರೆ ಕೊಡಲ್ಲ ತಾನೆ? ಇಲ್ಲ, ತೊಂದರೆ ಕೊಡಲ್ಲ. ನಮ್ಗೆ ಇನ್ನೊಂದ್ ಜನ್ಮ ಇದೆ ಅಂತ ಗೊತ್ತಿದ್ರೆ ಈ ಜನ್ಮದಲ್ಲಿ ಕಷ್ಟನೋ ಸುಖನೋ 2 ಸಹಿಸ್ಕೊಂಡು ಬದುಕಬಹುದಿತ್ತು. ಆದ್ರೆ ನಮಗ್ ಕನ್ಫರ್ಮ್ ಅಂತ ಇರೋದು ಇದು ಒಂದೇ ಜನ್ಮ. ಅದಕ್ಕೆ ಪೆನ್ಷನ್ ಬರೋವರೆಗೂ ಟೆನ್ಷನ್ ಅಲ್ಲಿ ಜೀವನ ಮಾಡ್ಕೊಂಡು ಸಾಯೋದ್ರ ಬದಲು ಈ ಸೂರ್ಯ ಇದಾನಲ್ಲ ಅವನ್ ತರನೇ ಪ್ರತಿದಿನ ಬೆಳಗ್ಗೆ ಹೊಸದಾಗಿ ಹುಟ್ಟಿ ಸಂತೋಷವಾಗಿ ಬದುಕಬೇಕು. ಮನುಷ್ಯರಿಗೆ ಮನಸ್ಸು ಬುದ್ಧಿ ಅನ್ನೋದು 2 ರೆಕ್ಕೆಗಳಿದ್ದಾಗೆ. ಅದ್2 ಒಟ್ಟಿಗೆ ಬಡಿದ್ರೆ ನಾವು ಆಕಾಶದಲ್ಲಿ ಹಾರ್ತಾ ಸಂತೋಷವಾಗಿರ್ಬೋದು. ನಿಧಾನಕ್ಕೆ ಯೋಚನೆ ಮಾಡಿ ಒಂದ್ ಸರಿಯಾದ ನಿರ್ಧಾರಕ್ಕೆ ಬಾ. ನಿಮ್ ಮನೆಯವ್ರ ಒಪ್ಪಿಗೆ ತಗೊಂಡು ಒಂದ್ ಹುಡುಗ ನೋಡಿ ಮದ್ವೆ ಆಗು. ಈ ಮನೆ ಬಿಟ್ಟು ಹೊರಗಡೆ ಹೋಗಿ ಸಂತೋಷವಾಗಿ ಸಂಸಾರ ಮಾಡು. ಏನು ಮಾತಾಡ್ತಾ ಇಲ್ಲ? ನೀನ್ ಹೇಳಿದ್ ಕರೆಕ್ಟ್ ಕಣೆ. ನಾನು ಮೊದಲು ಮದ್ವೆ ಆಗ್ತೀನಿ. ಹಾ, ಬಾಯ್. ನೋಡಮ್ಮ, ನಿಮ್ಮಪ್ಪ ಈ ವಯಸ್ಸಲ್ಲಿ 20 ಲೀಟರ್ ಕ್ಯಾನ್ ಹೆಗಲ್ ಮೇಲೆ ಹಾಕೊಂಡು ಅದು ಮೆಟ್ಲು ಹತ್ಕೊಂಡೋಗಿ 4 ಫ್ಲೋರ್ಗೆ ನೀರ್ ಹಾಕೋದ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತಮ್ಮ.